ದಿಸ್ ಇಸ್ ರಾಹುಲ್ ಬಿಡ್ನಾಳ್. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳಾದ 6 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ನಡೀರಾಗಿದ್ದರೆ ಒಂದೊಂದಾಗಿ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮೊದಲನೇದಾಗಿ 6 ಅಂಕದ ಪ್ರಶ್ನೆಗಳನ್ನು ನಾನು ನೋಡ್ತೀನಿ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 5 ಅಧ್ಯಾಯಗಳ ಮೇಲೆ 6 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಾನು 5 ಅಧ್ಯಾಯಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಇದ್ದೇನೆ. ನಿಮ್ಗೆ ಯಾವುದು 3 ಅಧ್ಯಾಯ ಇಂಪಾರ್ಟೆಂಟ್ ಅನಿಸುತ್ತೋ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಅಧ್ಯಾಯಗಳ ಮೇಲೆ ನೀವು ಪ್ರಶ್ನೆಗಳನ್ನು ಓದಬೇಕಾಗುತ್ತೆ. ಎಕ್ಸಾಂಪಲ್, ನಾನು ಮೈಕ್ರೋ ಎಕನಾಮಿಕ್ಸಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ಮೇಲೆ ಒಂದು ಮೈಕ್ರೋ ಎಕನಾಮಿಕ್ಸಲ್ಲಿ ಅನುಭೋಗ್ಯ ವರ್ತನೆ ಸಿದ್ಧಾಂತ, ಕನ್ಸ್ಯೂಮರ್ ಬಿಹೇವಿಯರ್ ಇದೆಯಲ್ಲ, ಅದ್ರ ಮೇಲೆ ನಾನು ಒಂದು ಚಾಪ್ಟ್ರಿಂದ ಕ್ವಶನ್ಸ್ ಕೊಡ್ತಾ ಇದ್ದೇನೆ. ಮತ್ತು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಓದ್ಕೋಬೋದು. ನಾನು 5 ಅಧ್ಯಾಯಗಳ ಮೇಲೆ ಕೊಡ್ತಾ ಇದ್ದೇನೆ. ನಡೀರಿ ಶುರು ಮಾಡೋಣ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಲಾ ಆಫ್ ಡೈಮೆನ್ಷನಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ವಿತ್ ಡಯಾಗ್ರಾಮ್ಸ್. ನೆಕ್ಸ್ಟ್, ಅನುಭೋಗ್ಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. 3 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 3ರಲ್ಲಿ ಒಂದು ಪಕ್ಕ ಬಂದೇ ಬರ್ತಕ್ಕಂಥದ್ದು. ಇದು ಆಲ್ಮೋಸ್ಟ್ ಇದೇ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಈ ಬಾರಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡುವಂತೆಲ್ಲ ಓದಲೇಬೇಕಾಗುತ್ತೆ. ಒಂದು ಉದ್ಯಮ ಘಟಕದ SMC ಪಟ್ಟಿಯನ್ನು ಕೊಟ್ಟಿರ್ತಾರೆ. ಆ SMC ಪಟ್ಟಿಯನ್ನು ನೀವು ನೋಡ್ಕೋಬೇಕು. ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ TFC 200 ಇದ್ದಾಗ ಉದ್ಯಮ ಘಟಕದ TBC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಒಟ್ಟು ಉತ್ಪನ್ನವನ್ನು ಕೊಟ್ಟಿದ್ದಾರೆ. ಒಟ್ಟು ಉತ್ಪನ್ನದ ಮೇಲೆ ಬರೀಬೇಕಾಗಿರ್ತಕ್ಕಂಥದ್ದು. ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನದ ಪಟ್ಟಿಯನ್ನು ನೀಡಿರುತ್ತದೆ. ಶ್ರಮದ ಒಟ್ಟು ಉತ್ಪನ್ನ. ಈ ಒಂದು ಪ್ರಶ್ನೆ ನೋಡೋಣ. ಇದನ್ನು ಬದಲಾಗುವ ಇಲ್ಲಿ ನೋಡಿ, ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಲಾ ಆಫ್ ವೇರಿಯಬಲ್ ಪ್ರೊಪೋರೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಅದಾದ ನಂತರ ಒಂದು ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆ ಈ ಒಂದು 500 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಿ ಆದಾಯವನ್ನು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಏನು ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ. ಅದಾದ ನಂತರ ನಾನು ಹೇಳ್ತೀನಿ ಯಾವ್ಯಾವ ಚಾಪ್ಟರ್ನ ಓದ್ಕೊಂಬಿಡಿ ನಿಮ್ಗೆ ಈಸಿ ಆಗುವಂಥದ್ದು. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. GDPಯನ್ನು ಲೆಕ್ಕ ಮಾಡ್ತಕ್ಕಂಥ ಎಲ್ಲ 3 ವಿಧಾನಗಳು ಒಂದೇ ಉತ್ತರ ಕೊಡುತ್ತಂಥ ಒಂದು ಆನ್ಸರ್ ಇದೆ, ಒಂದು ಕ್ವಶನ್ ಇದೆ. ಇದನ್ನೊಂದು ಓದ್ಕೊಳ್ಳಿ. ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ, ಮಾರುಕಟ್ಟೆ ಮತ್ತು ಮುಕ್ತ ಕಾರ್ಯಾಚರಣೆಯನ್ನು ವಿವರಿಸಿ. ಹಣದ ಕಾರ್ಯಗಳು ಇದು ಸಾಟಿ. ಇದೊಂದು ಪ್ರಶ್ನೆ. ಒಂದು ನಿಮಿಷ, ಇನ್ನೊಂದು 2 ಪ್ರಶ್ನೆ ಇದೆ. ಸಂದಾಯ ಬಾಕಿ, ಸ್ಥಿರ ವಿನಿಮಯ, ವಿದೇಶಿ ವಿನಿಮಯ ಮಾರುಕಟ್ಟೆಯ ರೇಖಾಚಿತ್ರದ ಆದಾಯದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನಾನು, ನೋಡ್ತಾ ಹೋಗಿ. ಸರಿ, ಹಾಗಾದರೆ ಸರ್ ಇವಿಷ್ಟೆಲ್ಲ ಕ್ವಶನ್ ಕೊಟ್ಟಿದೆ, 18 ಕ್ವಶನ್ಸ್ ಇದೆ. ನಾವೇನು ಮಾಡ್ಬೇಕಂತಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ 2ನೇ ಅಧ್ಯಾಯ, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 2ನೇ ಅಧ್ಯಾಯ, ಅದಾದ ನಂತರ 3ನೇ ಅಧ್ಯಾಯ. ಈ 3 ಅಧ್ಯಾಯಗಳನ್ನು ಓದ್ಕೊಂಡ್ಬಿಡಿ ಸಾಕು. 3 ಅಧ್ಯಾಯಗಳು. ಹಣ ಮತ್ತು ಬ್ಯಾಂಕಿಂಗ್ ಇದನ್ನೊಂದು ಓದಿ. GDP ಈ ಒಂದು ಚಾಪ್ಟರ್ ಓದಿ. ಇಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತ. ಈ 3 ಅಧ್ಯಾಯಗಳನ್ನು ಓದ್ಕೊಂಡ್ಬಿಟ್ರೆ ನಮಗೆ 6 ಅಂಕದ ಪ್ರಶ್ನೆ ಆಗುತ್ತೆ. ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಓದುವಂಥ ಅವಶ್ಯಕತೆ ಇಲ್ಲ. 4 ಅಂಕದ ಪ್ರಶ್ನೆಗೆ ಒಂದು ಆರ್ಥಿಕತೆಗೆ 3 ಕೇಂದ್ರೀಯ ಸಮಸ್ಯೆಗಳವು. ಎಕ್ಸ್ಪ್ಲೇನ್ ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ. ಎಕ್ಸ್ಪ್ಲೇನ್ ಉತ್ಪಾದನಾ ಸಾಧ್ಯತಾ ಗಡಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಬಿಡಿ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ನೋಡಿ ಕೊಟ್ಟಿದ್ದೀನಿ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳಿದ್ದಾರೆಂದು ಪರಿಗಣಿಸಿ. ಬೆಲೆಯ ವಿವಿಧ ಮಟ್ಟಗಳ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನ ಈ ಒಂದು ಪ್ರಶ್ನೆ ನೋಡ್ಕೊಂಬಿಡಿ. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು, ಫರ್ಮ್ಸ್ ಸಪ್ಲೈ ಕರ್ವ್. ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ, ನೀವು ನೋಡ್ತಾ ಹೋಗಿ. ಬಟ್ ನೆಕ್ಸ್ಟ್ ಕ್ಲಾಸಿಂದ ನಾನು ಆನ್ಸರ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕ್ಲಾಸಸ್ನ ಈ ನೆಕ್ಸ್ಟ್ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರಶ್ನೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೀವು ನೋಡಬೇಕು. ಬೆಲೆ ಮಿತಿ, ಬೆಲೆ ಅಂತಸ್ತು 2ರ ಮೇಲೆ ಒಂದು ಬರ್ತಕ್ಕಂಥ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರ ಆಗ್ತಕ್ಕಂಥದ್ದು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬೆಲೆ ಅಂತಸ್ತು ಹೇಳಿದ್ದೆ ನಾನು, ಓದ್ಕೊಂಡ್ಬಿಡಿ ಅದನ್ನು. ಸಮತೋಲನ ಮೇಲೆ ಏಕಕಾಲದ ಪೈಲಟ್ಗಳ ಪರಿಣಾಮಗಳನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಸಮಗ್ರ ಅರ್ಥಶಾಸ್ತ್ರದ ಉಗಮ. ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ಸರ್ಕಾರ ರಾಜ್ಯ ಕುಟುಂಬದ ವಲಯದ ಪಾತ್ರವನ್ನು ವಿವರಿಸಿ.
ಕೊಟ್ಟಿದ್ದೀನಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ. ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಕುರಿತು ಬರೆಯಿರಿ. ಹಣವು ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಉದಾಹರಣೆಯೊಂದಿಗೆ ವಿವರಿಸಿ. 4 ಅಂಕದ ಬಹುನಿರೀಕ್ಷಿತ ಪ್ರಶ್ನೆ. ಹಣದ ಬೇಡಿಕೆ ವ್ಯವಹಾರದ ಉದ್ದೇಶವನ್ನು ವಿವರಿಸಿ. ಸಮಗ್ರ ಆರ್ಥಿಕ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಈ ಒಂದು ಲೆಕ್ಕದ ಇದೆ, ಅದನ್ನು ನೋಡ್ಕೊಂಡ್ಬಿಡಿ. ಸಮಗ್ರ ಬೇಡಿಕೆಯ ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು. ಸರ್, ಇವೆಲ್ಲ ಹೊಸದಾಗಿ ಕ್ವಶನ್ಸ್ ಆ್ಯಡ್ ಆಗಿದೆ, ಒಂದು ಸ್ವಲ್ಪ ಜಾಸ್ತಿ ಓದಲೇಬೇಕಾಗುತ್ತೆ. ಅನುಭವ ಬಿಂಬಕ, ಹೂಡಿಕೆ ಬಿಂಬಕ, ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ನೋಡಿ. ಇವೆರಡನ್ನ ಓದ್ಕೊಂಡ್ಬಿಡಿ. ಎರಡನ್ನ ಓದ್ಕೊಳ್ಳಿ, ಒಂದು ಫಿಕ್ಸ್ ಬರುತ್ತೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಓದಲೇಬೇಕು. ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ. ಅದಾದ ನಂತರ ಮುಂಗಡ ಪತ್ರದ ಕೊರತೆಯಲ್ಲಿ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ. ಈ ಪ್ರಶ್ನೆನೂ ಕೂಡ ಈ ಬಾರಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ನೋಡ್ಕೊಳ್ಳಿ. ಡಸ್ ಪಬ್ಲಿಕ್ ದ ಡೆಟ್ ಬಿಕಮ್ ಬರ್ಡನ್, ಎಕ್ಸ್ಪ್ಲೇನ್. ಕೋಶೀಯ ಕೊರತೆ ಸರ್ಕಾರದ ಸಾಲದ ಅಗತ್ಯತೆಯನ್ನು ತೋರಿಸ್ತಕ್ಕಂಥದ್ದು, ವಿಷದಕರಿಸಿ. ಮುಕ್ತ ಆರ್ಥಿಕತೆ 3 ಕೊಂಡಿಗಳನ್ನು ವಿವರಿಸಿ. ಅದು 3 ಬರುತ್ತೆ, ಅದನ್ನು ಓದ್ಕೊಂಡ್ಬಿಡಿ. ಸಂದಾಯ ಒಂದು ನಿಮಿಷ. ಚಾಲ್ತಿ ಖಾತೆ, ಬಂಡವಾಳ ಖಾತೆ, ಈ ಎರಡರಲ್ಲಿ ಒಂದು ಪ್ರಶ್ನೆ ಕಣ್ಣು ಮುಚ್ಚಿ ಬರುತ್ತೆ. ನಾನು 2 ಪ್ರಶ್ನೆ ಫಿಕ್ಸ್ ಕೊಟ್ಬಿಟ್ಟೆ, ಈಗ ನೀವು ನೋಡ್ಕೋಬೇಕದನ್ನು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಏನು ಮಾಡ್ಬೇಕಂತಂದರೆ, ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಯಾವುದು 4 ಅಂಕದ ಪ್ರಶ್ನೆಯಲ್ಲೂ ಕೂಡ ಹೇಳ್ತಾ ಇದ್ದೇನೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ, ಸಮಗ್ರ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ, ಅದಾದ ನಂತರ ಹಣ ಮತ್ತು ಬ್ಯಾಂಕಿಂಗ್ ಈ ಒಂದು ಚಾಪ್ಟರ್ ಅಂತ ತಗೊಳ್ಳಿ. ಓಪನ್ ಎಕನಾಮಿ ಅಲ್ಲೊಂದು ಚಾಪ್ಟರ್ ಬರುತ್ತೆ. 1, 2, 3, 4 ಇಲ್ಲೇ ಒಂದು 4-5 ಕ್ವಶನ್ಸ್ ಬರುತ್ತೆ. ಯಾಕಂದರೆ ಬಹುನಿರೀಕ್ಷಿತ ಸಂದಾಯ ಬಾಕಿ ಮತ್ತು ಸಂದಾಯ ಬಾಕಿ, ಚಾಲ್ತಿ ಖಾತೆ, ಬಂಡವಾಳ ಖಾತೆ ಒಂದು ಫಿಕ್ಸ್ ಪ್ರಶ್ನೆ. ಹಣದ ಬೇಡಿಕೆ, ಹಣದ ಗುಣಕ ಮತ್ತು ಇನ್ನೊಂದು ಯಾವ ಪ್ರಶ್ನೆ ಇದು, ಅನುಭೋಗ ಬಿಂಬಕ ಮತ್ತು ಬೇಡಿಕೆ, ಹೂಡಿಕೆ ಬಿಂಬಕ, ಅನುಭೋಗ ಬಿಂಬಕ, ಈ ಎರಡರಲ್ಲಿ ಒಂದು ಫಿಕ್ಸ್ ಪ್ರಶ್ನೆ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು 3 ಪ್ರಶ್ನೆ ಬರ್ತಾ ಇದೆ. ಯಾವುದು, ಅಭಿವೃದ್ಧಿ, ಇಲ್ಲೊಂದು ಸಮಗ್ರ ಅರ್ಥಶಾಸ್ತ್ರದ ಹುಕಮ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ರಾಜ್ಯ ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ. ಅದಾದ ನಂತರ ಇನ್ನೊಂದು ಪ್ರಶ್ನೆ ಇದೆ, ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ. ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರ್ತಾ ಇದೆ. ಅದೇ ರೀತಿ ಇಲ್ಲೊಂದು ನೆಕ್ಸ್ಟ್ ನೋಡೋದಾದರೆ, ಇಲ್ಲೊಂದು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಒಂದು ಆರ್ಥಿಕತೆ, ಈ ಒಂದು 3 ಪ್ರಶ್ನೆಯಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ, ಈ 2 ಪ್ರಶ್ನೆಯಲ್ಲಿ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಇಲ್ಲೇ ನಮಗೊಂದು 3-4 ಪ್ರಶ್ನೆ ಕವರ್ ಆಗುತ್ತೆ. ನಾವು ಓದಬೇಕಾಗಿರೋದು ಕೇವಲ 5 ಅಧ್ಯಾಯಗಳಿಂದ ಮಾತ್ರ. ಇಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯವನ್ನು ಓದ್ಕೊಂಬಿಡಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ, ಸಮಗ್ರ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ, ಹಣ ಮತ್ತು ಬ್ಯಾಂಕಿಂಗ್ ಓದ್ಕೊಳ್ಳಿ. ಮತ್ತು ಓಪನ್ ಎಕನಾಮಿ ಅಂತ ಮುಕ್ತ ಮಾರುಕಟ್ಟೆ ಅದೊಂದು ಓದ್ಕೊಳ್ಳಿ. ಕೆಲವೊಂದಿಷ್ಟು ಪ್ರಶ್ನೆ ಇದೆ. 4ನೇ ಅನುಭೋಗಿ ಬಿಂಬಕ ಅಂತ ಚಾಪ್ಟರ್ ಇದೆಯಲ್ವ, ಇಲ್ಲೇ ಆಗಿ ಹೋಯಿತು, ನಮಗೆ 5 ಪ್ರಶ್ನೆ ಕವರ್ ಆಗಿ ಹೋಯಿತು. ಇಷ್ಟು ಸಾಕು ಓದೋದು. ಇಷ್ಟನ್ನು ಮತ್ತೆ ಓದಿ ನಾವು ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ಟು ನ್ಯೂಮರಿಕಲ್ ಕ್ವಶನ್ಸ್ ಬರದೇ ಇರತಕ್ಕಂಥ ಚಾಪ್ಟರ್ನ ನೀವು ಓದ್ಕೋಬೇಕಾಗತ್ತೆ. ಅಷ್ಟನ್ನು ಮಾಡಿದರೆ ನಿಮಗೆ ಇಲ್ಲಿ ಸುಲಭವಾಗಿ 5 ಅಥವಾ 6 ಕ್ವಶನಿಗೆ ನಾವು ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. 24 ಮಾರ್ಕ್ಸ್ ನಮಗೆ ಇಲ್ಲಿ ಬರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.